ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಮಾರ್ಕೆಟ್ ಮಾತುಕತೆ ಪಾಡ್ಕಾಸ್ಟ್. ಇತ್ತೀಚೆಗಷ್ಟೇ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ಬಲ್ಲಾರ್ಪುರ್ ಇಂಡಸ್ಟ್ರೀಸ್ ಅನ್ನೋ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಆದರೆ ಈಗ ಎಕ್ಸ್ಚೇಂಜಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಸೆಲ್ ಮಾಡೋಕ್ಕೆ ಹೋದರೆ ಆಗ್ತಾ ಇಲ್ಲ, ಸೆಲ್ ಆರ್ಡರ್ ತೊಗೊತಾನೆ ಇಲ್ಲ ಅಂತ ಕೇಳಿದರು. ಅದನ್ನು ಚೆಕ್ ಮಾಡಿ ನೋಡಿದಾಗ ನಮಗೆ ಅದು ಡಿಲಿಸ್ಟ್ ಆಗಿದೆ. ಅವರು ತುಂಬ ಲೋನ್ಗಳನ್ನು ಮಾಡಿಕೊಂಡು ಅದನ್ನು ಡಿಫಾಲ್ಟ್ ಆಗಿ ಎರಡು ಎಕ್ಸ್ಚೇಂಜಿಂದ ಡಿಫಾಲ್ಟ್ ಆಗಿ ಡಿಲಿಸ್ಟ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಸೊ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳಿಸ್ಬೇಕು ಅಂತ ನಾನು ಓದ್ತಾ ಹೋದಾಗ ನನಗೆ ಸುಮಾರು ಆತಂಕಕಾರಿಯಾದ ವಿಷಯಗಳು ಗೊತ್ತಾಗ್ತಾ ಹೋಯಿತು. ಆತಂಕಕಾರಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಕಂಪನಿಯ ಫಂಡಮೆಂಟಲ್ಸ್ ಅನ್ನೋದನ್ನ ಚೆಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ನಿಫ್ಟಿನಲ್ಲಾಗಲಿ ನೀವು ಸೆನ್ಸೆಕ್ಸ್ನಲ್ಲಾಗಲಿ ಇವಾಗ ಒಂದು ಸ್ವಲ್ಪ ನೋಡ್ತಾ ಬನ್ನಿ. 50 ಕಂಪ್ನಿ ಇದೆ ಅಲ್ವಾ ನಿಫ್ಟಿನಲ್ಲಿ. ಆ 50 ಕಂಪ್ನಿನಲ್ಲಿ 1996 ಏಪ್ರಿಲಿಂದ ಇದು ಶುರುವಾಯಿತು. ನಿಫ್ಟಿ 50 ಅನ್ನೋ ಒಂದು ಗುಚ್ಛ. ಅವಾಗಿಂದ ಇದ್ದಿದ್ರಲ್ಲಿ ಇಲ್ಲಿ ತನಕ ಉಳ್ಕೊಂಡಿರೋ ಕಂಪ್ನಿಗಳಂದರೆ 13 ಕಂಪ್ನಿಗಳು ಮಾತ್ರ. ಅಂದರೆ ಏಪ್ರಿಲಲ್ಲಿ ಶುರು ಆಯ್ತಲ್ಲ, ಶುರುವಾದಾಗಿಂದ ಇಲ್ಲಿ ತನಕನೂ ಹಾಗೆ ಉಳ್ಕೊಂಡಿರೋ ಕಂಪ್ನಿ ಅಂದರೆ 13 ಕಂಪ್ನಿಗಳು ಮಾತ್ರ. ಅಂದರೆ ಮಿಕ್ಕಿದ್ದವೆಲ್ಲ ಡಿಲಿಸ್ಟ್ ಆಯಿತು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಫ್ಟಿ 50 ಗುಚ್ಛದಲ್ಲಿಲ್ಲ, ಅಲ್ಲಿಂದ ಆಚೆ ಹೋಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸು, ನಿಫ್ಟಿ 50 ಸ್ಟಾಕ್ಸ್ ಅಂತ ಹೇಳ್ತಾ ಇರ್ತೀನಿ. ಆದರೂ ಕೂಡ ಅದರಲ್ಲಿ ನೋಡಿ 37 ಕಂಪ್ನಿಗಳು ನಿಫ್ಟಿ 50ನಲ್ಲಿ ಉಳಿಲಿಕ್ಕೆ ಆಗಿಲ್ಲ, ಅದರಿಂದ ಆಚೆ ಹೋಗಿದೆ. ಯಾಕೆಂದರೆ ಕಾಂಪಿಟೇಷನ್ ಅನ್ನೋದು ಪ್ರತಿದಿನವೂ ಇದ್ದೇ ಇರುತ್ತೆ. ಇದೇ ರೀತಿಯಾಗಿ ವಿಶ್ವದಲ್ಲಿ ಟಾಪ್ 500 ಕಂಪ್ನೀಸ್ನ ಫಾರ್ಚೂನ್ 500 ಕಂಪ್ನೀಸ್ ಅಂತ ಕರಿತೀವಿ. ಅದನ್ನು ನೀವು 2000 ಈಚಿಂದ ನೋಡ್ತಾ ಬರೋದಾದರೆ ಫಾರ್ಚೂನ್ 500 ಕಂಪ್ನಿನಲ್ಲಿ ಎಷ್ಟು ಉಳ್ಕೊಂಡಿದೆ, ಎಷ್ಟು ಆಚೆ ಹೋಗಿದೆ ನೋಡೋದಾದರೆ 52% ಕಂಪ್ನೀಸು ಫಾರ್ಚೂನ್ 500 ಲಿಸ್ಟಿಂದ ಆಚೆ ಹೋಗಿದೆ. ಸೊ ಅವರು ಬ್ಯಾಂಕ್ರಪ್ಟ್ ಆದ್ರ, ಪೂರ್ತಿ ಡಿಲಿಸ್ಟ್ ಆದ್ರ, ಅಥವಾ ಇನ್ನೂ ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದಾರೆ, ಆದರೆ ಮೊದಲಿನಷ್ಟು ಬಿಸ್ನೆಸ್ ಇಲ್ವಾ ಅನ್ನೋದು ಡಿಪೆಂಡ್ ಆಗ್ತಾ ಹೋಗುತ್ತೆ ಯಾವ ಕಂಪ್ನಿ ಅನ್ನೋದ್ರ ಮೇಲೆ. ಆದರೆ ಇದನ್ನು ನೀವು ಗಮನಿಸಬೇಕಾದಂಥದ್ದು. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಅನ್ನೋದು ಭಾರತ ದೇಶದಲ್ಲಿ ಅಂದರೆ BSEದು ಅದು ಗುಚ್ಛ ಅಲ್ವಾ, ಅದು ಟಾಪ್ 30 ಕಂಪ್ನೀಸ್ದು. ಅದು 1978-79ರಲ್ಲಿ ಬೇಸ್ ವ್ಯಾಲ್ಯೂ ಇತ್ತಾದರೂ ಕೂಡ ಅದು ಪಬ್ಲಿಕಲ್ಲಿ ಲಾಂಚ್ ಆಗಿದ್ದು 1986ರಲ್ಲಿ. ಸೊ 1986ರಲ್ಲಿ ಲಾಂಚ್ ಆದಾಗಿಂದ ಇವಾಗಿನ ತನಕ ಅಂತ ನೀವು ನೋಡೋದಾದರೆ 7 ಕಂಪ್ನಿಗಳು ಸೆನ್ಸೆಕ್ಸ್ನ ಭಾಗ ಆಗಿರುವಂಥದ್ದು. ಸೊ ಇನ್ನು ಮಿಕ್ಕಿದ್ದ 23 ಕಂಪ್ನಿಗಳು ಸೆನ್ಸೆಕ್ಸ್ನ ಭಾಗ ಆಗಿಲ್ಲ ಈಗ. ಸೊ ಇದು ನೀವು ಗಮನಿಸಬೇಕಾದಂಥ ಅಂಶ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಂಪ್ನಿಗಳು ಫಂಡಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ನೋಡೋದು, ಅವರ ಬಿಸ್ನೆಸ್ ಯಾವ ರೀತಿ ಆಗ್ತಾ ಇದೆ ಅನ್ನೋದು ನಮಗೆ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಸುಮಾರು ಕಡೆಗಳಲ್ಲಿ ಟೆಕ್ನಾಲಜಿಯಿಂದ ಬಿಸ್ನೆಸ್ಗಳು ಆಚೆ ಹೋಗಿರುತ್ತೆ. ನಮ್ಮ ರಿಯಲ್ ಲೈಫಲ್ಲೇ ನಾವು ಎಕ್ಸಾಂಪಲ್ ತೊಗೊಳೋದಾದರೆ, ನೋಕಿಯಾ ಅಂತ ಒಂದು ಮೊಬೈಲ್ ಕಂಪ್ನಿ ಇತ್ತು. ಈಗ ಅದಿಲ್ಲ. ಯಾಕೆ? ಅವರು ಸ್ಮಾರ್ಟ್ ಫೋನಿಗೆ ಅಡಾಪ್ಟ್ ಆಗಲೇ ಇಲ್ಲ ಅಲ್ವಾ. ಅವಾಗ ಎಲ್ಲರ ಕೈಲೂ ನೋಕಿಯಾ ಫೋನೇ ಇತ್ತು. ಅವರೇನಾದರೂ ಸ್ಮಾರ್ಟ್ ಫೋನ್ ಬಿಸ್ನೆಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದಿದ್ರೆ ಅವರು ಪ್ರಾಬಬ್ಲಿ ಅವರು ಆಗಲೇ ನಂಬರ್ 1 ಆಗಿ ಕೂಡ ಉಳಿತಾ ಇದ್ರೇನು. ಅದೇ ರೀತಿಯಾಗಿ ಇತ್ತೀಚೆಗೆ ನೀವು ಪೇಟಿಎಮ್ ಅಂತ ಒಂದು ಕಂಪ್ನಿ ಕೇಳಿದ್ರಿ. ಫಸ್ಟ್ UPI ಪೇಮೆಂಟು, ಡಿಜಿಟಲ್ ಪೇಮೆಂಟ್ ಅಂತ ಶುರುವಾಗಿದ್ದೇ ಪೇಟಿಎಮ್. ಅವಾಗ ಎಲ್ಲ ಅಂಗಡಿಗಳಲ್ಲೂ ಪೇಟಿಎಮ್ ಇತ್ತು. ಆದರೆ ಅವ್ರು ಏನು ಮಾಡ್ತಾಯಿದ್ರು, ವಾಲೆಟಿಂದ ಬ್ಯಾಂಕಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಂದರೆ ಫ್ರೀ ಇರಲಿಲ್ಲ, ಚಾರ್ಜ್ ಮಾಡ್ತಾಯಿದ್ರು. ಆದರೆ ಬೇರೆಯವ್ರು ಬಂದರು ಆ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊತಾ ಹೋದ್ರಲ್ವ. ಇದೇ ರೀತಿ ನೀವು ಜಗತ್ತಲ್ಲಿ ನೋಡ್ತಾ ಬರೋದಾದರೆ ಸುಮಾರು ಕಂಪ್ನಿಗಳು ಟೆಕ್ನಾಲಜಿಗೆ ಅವರು ಹೊಂದ್ಕೊಳಕ್ಕೆ ಆಗ್ದಲೆ, ಅಥವಾ ಟೆಕ್ನಾಲಜಿ ಇದ್ರೂ ಅದಕ್ಕೆ ಹೊಂದಿಕೆ ಆಗುವಂಥ ಬಿಸ್ನೆಸ್ ಮಾಡೆಲ್ ಇಲ್ದಲೆ ಅದು ಫೇಲ್ ಆಗ್ತಾ ಇರೋವಂಥದ್ದು. ಫಾರ್ಚೂನ್ 500 ಕಂಪ್ನೀಸಲ್ಲೂ ನೀವು ನೋಡೋದಾದರೆ ನೋಡಿ, ಟೆಕ್ನಾಲಜಿ ಅನ್ನೋದು ಒಂದು ಇನೋವೇಷನ್ನ ಎನೇಬಲ್ ಮಾಡುತ್ತೆ ಹೊರತು ಅದೇ ಡ್ರೈವರ್ ಆಗೋಕ್ಕಾಗಲ್ಲ. ಅಂದರೆ ಪೂರ್ತಿಯಾಗಿ ನಾನು ಟೆಕ್ನಾಲಜಿನ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ನೋಡಿ, US ಅಲ್ಲಿ ನೆಟ್ಫ್ಲಿಕ್ಸ್ ಅಂತ ಒಂದು ಕಂಪ್ನಿ, ಅವರು DVDನ ಸೆಲ್ ಮಾಡ್ತಾಯಿದ್ರು. ಈಗ ಏನಾಗಿದ್ದಾರೆ, ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸಿಗೆ ಬಂದಿದ್ದಾರೆ. ನಂಬರ್ 1 ಬಿಸ್ನೆಸ್ ಆಗಿ ಅದರಲ್ಲಿ ಹೊರ ಹೊಮ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮಗೆ ಊಬರ್, ಅಲ್ಲಿ ಟ್ಯಾಕ್ಸಿಗಳು ಇರಲಿಲ್ಲ ಅಂತಲ್ಲ, ಟ್ಯಾಕ್ಸಿಗಳಿತ್ತು. ಆದರೆ ಟ್ಯಾಕ್ಸಿ ಬುಕ್ ಮಾಡೋಕ್ಕೆ ಕಷ್ಟ ಇತ್ತು, ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡೋಕ್ಕೆ ಕಷ್ಟ ಇತ್ತು, ಪೇಮೆಂಟು ಮತ್ತು ಸಪ್ರೇಟಾಗಿ ಮಾಡಬೇಕಾಗಿತ್ತು. ಎಲ್ಲದನ್ನು ಒಂದರಲ್ಲೇ ತುಂಬಿಸೋ ಥರ ಒಂದು ಆ್ಯಪನ್ನು ಕೊಟ್ಟರು. ಅದು ಊಬರ್ ಅಂತ. ಬೇರೆದಕ್ಕಿಂತ 1/5 ಕಾಸ್ಟಲ್ಲಿ ನಿಮಗೆ ಡೆಲಿವರ್ ಆಗೋಕ್ಕೆ ಸಿಗ್ತಾ ಹೋಯಿತು. ಸೊ ಈ ರೀತಿಯಾಗಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡ್ರು. ಆಲ್ರೆಡಿ ಇದ್ದಿದ್ದಂಥ ಮಾಡಲು. ಸೊ ಪೇಮೆಂಟ್ ಮಾಡೋದು ಎಲ್ಲರಿಗೂ ಗೊತ್ತಿತ್ತು, ಕ್ಯಾಬ್ ಡ್ರೈವರ್ಗಳು ಆಲ್ರೆಡಿ ಇದ್ದರು. ಸೊ ಅದ್ರ ಜೊತೆಗೆ ನಿಮಗೆ ಓಡಾಡೋಕ್ಕೆ ಹೆಂಗಿದ್ರು ಮ್ಯಾಪ್ಗಳ ವ್ಯವಸ್ಥೆನೂ ಇತ್ತು. ಅದಿಷ್ಟನ್ನು ಕಂಬೈನ್ ಮಾಡಿ ಒಂದು ಆ್ಯಪ್ ಮಾಡಿದ್ರು, ಅದು ವರ್ಕ್ ಆಗ್ತಾ ಹೋಯಿತು. ಸೊ ಈ ರೀತಿಯಾಗಿ ವರ್ಕ್ ಆಗ್ತಾ ಹೋಗುವಂಥದ್ದು. ಇತ್ತೀಚೆಗೆ ನೀವು ಸುಮಾರು ಕಂಪ್ನಿಗಳನ್ನ ಎಕ್ಸಾಂಪಲ್ ತೊಗೋಬೋದು. ಇಂಡಿಯಾದಲ್ಲಿ ನೀವು ನೋಡ್ತಾ ಹೋದ್ರೂ, ನಾನು ಏನು ಇವಾಗ ನೋಕಿಯಾದ ಒಂದು ಉದಾಹರಣೆ ಕೊಟ್ಟೆ, ಪೇಟಿಎಮ್ ಉದಾಹರಣೆ ಕೊಟ್ಟೆ. ಕ್ಯಾಮ್ರಾ ಬಿಸ್ನೆಸ್ಸಲ್ಲೇ ನೀವು ನೋಡ್ತಾ ಬನ್ನಿ, ಕೋಟೆಕ್ ಅಂತ ಈ ಥರ ಎಲ್ಲ ಇರ್ತಿತ್ತಲ್ವ. ಮೊದಲು ಏನಿತ್ತು, ರೀಲ್ ಕ್ಯಾಮ್ರಾ ಇತ್ತು. ಸೊ ರೀಲ್ ಕ್ಯಾಮ್ರಾಯಿಂದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ ಅವರಿಗೆ ಆಪರ್ಚುನಿಟಿ ಇತ್ತು, ಆ ಆಪರ್ಚುನಿಟಿ ಮಿಸ್ ಆಯಿತು. ಸೋನಿ ಅಂತ ಕೆಲವು ಕಂಪ್ನಿಗಳನ್ನ ನಾನು ಯೂಸ್ ಮಾಡಿಕೊಂಡ್ರು, ಪಾಯಿಂಟ್ ಆ್ಯಂಡ್ ಶೂಟ್ ಕ್ಯಾಮ್ರಾ ಅಂತ ತೊಗೊಂಬಂದರು. ಆದರೆ ಕ್ಯಾಮ್ರಾದ ಪರ್ಪಸ್ಸೇ ಚೇಂಜ್ ಆಯಿತು. ಅಲ್ಲಿ ಟೆಕ್ನಾಲಜಿನಲ್ಲಿ ಅಡ್ವಾನ್ಸ್ಮೆಂಟ್ ಆಗ್ತಾ ಹೋಯಿತು. ಈಗೇನಾಯಿತು, ಬೆಸ್ಟ್ ಕ್ಯಾಮ್ರಾ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ನಿಮ್ಮ ಜೇಬಲ್ಲಿದೆ ಇವಾಗ. ಅಫ್ಕೋರ್ಸ್ DSLR ಕ್ಯಾಮ್ರಾಗಳಿಗೆ ನೀವು ವೈಲ್ಡ್ ಫೋಟೋಗ್ರಫಿ ಮಾಡ್ತಾ ಇದ್ದೀರಾ ಅಥವಾ ಆಸ್ಟ್ರೋ ಫೋಟೋಗ್ರಫಿ ಮಾಡ್ತಾ ಇದ್ದೀರಾ ಅಂದರೆ DSLR ಬೇಕಾಗುತ್ತೆ ಹೊರತು ಇನ್ನು ಎಲ್ಲ ನೀಡ್ಗಳಿಗೂ ನಿಮಗೆ ಆದಷ್ಟು ಈಗ
ಮೊಬೈಲ್ ಕ್ಯಾಮ್ರಾದಲ್ಲೇ ಸಾಕಾಗ್ತಾ ಹೋಗುತ್ತಲ್ವ. ಹಾಗಾಗಿ ಈಗ ಮೊಬೈಲ್ ಅನ್ನೋದು ಪರ್ಪಸ್ಸಿಗೆ ಸಾಲ್ವ್ ಆಗ್ತಾ ಇದೆ. ಅದರಲ್ಲಿ ಕ್ಯಾಮ್ರಾನು ಕೂಡ ಒಂದು ಅಂತಾಯಿತು. ಹಾಗಾಗಿ 13,000 15,000 ಕೊಟ್ಟು ಪಾಯಿಂಟ್ ಆ್ಯಂಡ್ ಶೂಟ್ ತಗೊಳ್ಳೋವಂಥದ್ದು ಬೇಗ ಅದು ಅವನತಿನ ಕಾಣ್ತಾ ಹೋಯಿತು. ಹೀಗಾಗಿ ಬದಲಾವಣೆ ಅನ್ನೋದು ಜಗದ ನಿಯಮ. ನಾವು ಎಷ್ಟು ಬೇಗ ಅಡಾಪ್ಟ್ ಆಗ್ತಾ ಇರ್ತೀವೋ ಅಷ್ಟು ಬೇಗ ಬಿಸ್ನೆಸ್ನಲ್ಲಿ ಉಳ್ಕೊತೀವಿ, ಇಲ್ಲ ಅಂತಂದರೆ ಆಚೆ ಹೋಗ್ತೀವಿ. ನಿಮಗೆ ಸ್ಟ್ರಾಂಗ್ ಕಂಪ್ನಿಗಳ ಬಗ್ಗೆನೂ ಹೇಳೋದಾದರೆ ಈ 13 ಕಂಪ್ನಿ, ಈ 7 ಕಂಪ್ನಿ ಅಂತ ಏನು ಹೇಳಿದೆ ಸೆನ್ಸೆಕ್ಸಲ್ಲಿ, ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡ್ತಾ ಹೋಗ್ಬೋದು. ನೋಡಿ, ಸೆನ್ಸೆಕ್ಸಲ್ಲಿ 7 ಕಂಪ್ನಿ ಇರೋದು ಯಾವುದು ಮೊದಲಿಂದ ಅಂತಂದರೆ ರಿಲಯನ್ಸು, ITC, ಹಿಂದೂಸ್ತಾನ್ ಯೂನಿಲಿವರು, L&T ಲಿಮಿಟೆಡು, ಮಹೀಂದ್ರ ಆ್ಯಂಡ್ ಮಹೀಂದ್ರ M&M, ಟಾಟಾ ಮೋಟರ್ಸು, ಹಾಗೆ ಟಾಟಾ ಸ್ಟೀಲು. ಅದೇ ರೀತಿಯಾಗಿ ನೀವು ನಿಫ್ಟಿ 50ನಲ್ಲಿ ನೋಡ್ತಾ ಬರೋದು ಅಂದರೆ 13 ಕಂಪ್ನಿ ನಾನೇನು ಹೇಳಿದೆ, HDFC ಬ್ಯಾಂಕು, ರಿಲಯನ್ಸ್ ಇಂಡಸ್ಟ್ರೀಸು, HDFC ಲಿಮಿಟೆಡ್ ಆಫ್ಕೋರ್ಸ್ ಇವಾಗ ಮರ್ಜ್ ಆಗೋಯಿತು, ಟಾಟಾ ಮೋಟರ್ಸ್, ಹಿಂದೂಸ್ತಾನ್ ಯೂನಿಲಿವರ್, ಗ್ರಾಸಿಮ್, ಡಾಕ್ಟರ್ ರೆಡ್ಡೀಸ್, L&T ಲಿಮಿಟೆಡ್, ಹೀರೋ ಮೋಟರ್ ಕಾಪ್, ಟಾಟಾ ಸ್ಟೀಲ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ITC ಮತ್ತು ಹಿಂಡಾಲ್ಕೋ. ಸೊ ಈ ಕಂಪ್ನಿಗಳು ಮಾತ್ರ ಮೊದಲಿಂದನೂ ಹಾಗೆ ಭಾಗವಾಗಿದೆ. ಹಾಗೆ ಇರುತ್ತಾ ಮುಂದೆ ಗೊತ್ತಿಲ್ಲ, ಯಾಕೆ ಅಂತಂದರೆ ಯಾವ ರೀತಿ ಅಡಾಪ್ಟ್ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಏಷ್ಯನ್ ಪೇಂಟ್ಸ್ ಅಂತ ಒಂದು ನಿಮಗೆ ಕಂಪ್ನಿ ಇದೆ, ಗೊತ್ತಿರ್ಬೋದು. ಅದು ಫಸ್ಟ್ ಸೂಪರ್ ಕಂಪ್ಯೂಟರ್ಸ್ನ ಬಿಸ್ನೆಸ್ಸಲ್ಲಿ ತಂದಿದ್ದು ನಮ್ಮ ದೇಶದಲ್ಲಿ ಕಂಪ್ನಿ ಅಂತ ಅದಕ್ಕೊಂದು ಹೆಗ್ಗಳಿಕೆ ಇದೆ. ಏನಂತಂದರೆ ಈಗ ನೋಡಿ, ಬೇಕಾದಷ್ಟು ಪೇಂಟ್ ಇಂಡಸ್ಟ್ರೀಸ್ ಬಂದಿದೆ, ಆದರೂ ಅವರು 50% ಮೊನೊಪೊಲಿನ ಕಾಪಾಡ್ಕೊಂಡು ಬರೋಕ್ಕೆ ಕಾರಣ ಏನು ಅಂತಂದರೆ ಅವ್ರೇನು ಜಾಸ್ತಿ ರೆವಿನ್ಯೂ ಕೊಡ್ತಾ ಇಲ್ಲ. ಅಂದರೆ ಏನು ಕಮಿಷನ್ ಮಾಡ್ತಾರೆ ಡೀಲರ್ಗಳಂತ ಇರ್ತಾರೆ, ಅವ್ರಿಗೇನು ಜಾಸ್ತಿ ಕಮಿಷನ್ ಕೊಡಲ್ಲ. ಆದರೂ ಅವರು ಏಷ್ಯನ್ ಪೇಂಟ್ಸ್ನ ಯಾಕೆ ರೆಕಮೆಂಡ್ ಮಾಡ್ತಾರೆ ಅಂತಂದರೆ ಅವ್ರದ್ದು ಸಪ್ಲೈ ಚೈನ್ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ಎಷ್ಟು ಸ್ಟಾಕ್ ಅವೈಲೇಬಲ್ ಇದೆ, ಯಾವಾಗ ಸಿಗುತ್ತೆ, ನಿಖರವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಆವಾಗ ಒಂದು ಸರ್ಟನಿಟಿ ಇರುತ್ತೆ ಕಸ್ಟಮರಿಗೂ. ನೋಡಿ, ನಾನು ಇವಾಗ ಹೇಳ್ಬೋದು, ಇವಾಗ ಕೊಡ್ತೀನಿ ಅಂತ ಹೇಳ್ತಾ ಇರ್ಬೋದು ಆ ರೀತಿಯಾಗಿ. ಸೊ ಆ ರೀತಿಯಾದಂಥ ಒಂದು ಕ್ರೆಡಿಬಿಲಿಟಿನ ಮೇಂಟೈನ್ ಮಾಡಿರುವಂಥ ಕಂಪ್ನಿ. ಈ ಥರ ನೀವು ನೋಡ್ತಾ ಬರೋದಾದರೆ ಫಂಡಮೆಂಟಲ್ಸ್ ಅಂತ ಚೆಕ್ ಮಾಡೋದಾದರೆ ಸಾಕಷ್ಟು ವಿಷಯಗಳು ಸಿಗ್ತಾ ಹೋಗುತ್ತೆ. ಯೂಶಲಿ ನಿಫ್ಟಿ 50ನಲ್ಲಿ ಯಾಕೆ ಇರಿ ಅಂತ ಹೇಳ್ತೀನಿ ಅಂತಂದರೆ ಆ ಸ್ಥಾನ ತಲುಪದೇ ಕಷ್ಟ ಇದೆ ಅಲ್ವಾ. ಎಷ್ಟೋ ಸಾವಿರಾರು ಕಂಪ್ನಿಗಳಿದೆ. ಆ ಸಾವಿರಾರು ಕಂಪ್ನಿನಲ್ಲಿ 50 ಕಂಪ್ನಿಗಳು ಆಗಿ ಉಳಿದಿದೆ ಅಂದರೆ ಅದು ಅಫ್ಕೋರ್ಸ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಆ ಟಾಪ್ 50 ಆಗಿದೆ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಬೇಕು ಅಂದರೆ ಅವರ ಬಿಸ್ನೆಸ್ ಕೂಡ ಅಷ್ಟು ದೊಡ್ಡದಾಗಿದ್ದರೆ ಮಾತ್ರ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತಲ್ವ. ಹಾಗಾಗಿ ಆ ಕಂಪ್ನಿಗಳಲ್ಲಿದ್ದರೆ ನೀವು ಆದಷ್ಟು ಸೇಫ್ ಆಗಿರ್ತೀರಾ ಅಂತ ಹೇಳಕ್ಕೆ ಹೋದೆ. ಆದರೆ ಈಗೇನು ಬಲ್ಲಾರ್ಪುರ್ ಇಂಡಸ್ಟ್ರೀಸ್ ಅಂತ ನಾವು ಮಾತಾಡ್ತಾ ಹೋಗ್ತಾ ಇದ್ವಲ್ಲ, ಸ್ಟಾರ್ಟಿಂಗಲ್ಲಿ ಸೆನ್ಸೆಕ್ಸ್ ಫಾರ್ಮ್ ಆಯಿತು ಅಂತ ಹೇಳಿದ್ನಲ್ಲ, ಆವಾಗ ಒಂದು 30 ಸ್ಟಾಕ್ ಯಾವ್ದಾದ್ರು ಇರಬೇಕಿತ್ತಲ್ವ. ಆ 30 ಸ್ಟಾಕಲ್ಲಿ ಇದು ಕೂಡ ಇತ್ತು ಅಂತಂದರೆ ನಿಮಗೆ ಎಷ್ಟು ಆಶ್ಚರ್ಯ ಅನಿಸುತ್ತೆ. ಇತ್ತೀಚೆಗೆ ಅಂದರೆ 1986ರಲ್ಲಿ ಟಾಪ್ 30 ಕಂಪ್ನಿ, ನಮ್ಮ ದೇಶದ ಟಾಪ್ 30 ಕಂಪ್ನಿ ಅವ್ರದ್ದು ಒಂದು ಪೇಪರ್ ಪ್ರಿಂಟಿಂಗ್ ಬಿಸ್ನೆಸ್ ಅವ್ರದ್ದು. ಅದರಲ್ಲಿದ್ದಂಥ ಕಂಪನಿ 2020ರಲ್ಲಿ ಡಿಫಾಲ್ಟ್ ಆಗಿ ಸೆನ್ಸೆಕ್ಸಿಂದನೇ ಆಚೆ ಹೋಗುತ್ತೆ ಅಂತಂದರೆ ನೋಡಿ, ಫಂಡಮೆಂಟಲ್ಸ್ನ ಚೆಕ್ ಮಾಡೋವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇನ್ವೆಸ್ಟರ್ ಆದರೆ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಬಿಟ್ಬಿಡಿ, ಸೆನ್ಸೆಕ್ಸು ನಿಫ್ಟಿನಲ್ಲಿರೋ ಕಂಪ್ನಿನಲ್ಲಿ ಒಂದು 20 ವರ್ಷ 30 ವರ್ಷ ನೋಡೋಕ್ಕೆ ಹೋಗ್ಬಿಡಿ ಅಂದರೆ ನೀವು ನೋಡ್ದಲ್ಲೇ ಹೋಗಿದ್ದಿದ್ರೆ ಆ ಸ್ಟಾಕ್ ಪ್ರೈಸು ಕೂಡ ಫಾಲ್ ಆಗಿರ್ತಿತ್ತು, ಜೊತೆಗೆ ಆ ಕಂಪ್ನಿನೇ ಇಲ್ದಂಗೆ ಆಗೋಯ್ತಲ್ವ. ಹಾಗಾಗಿ ಆ ಥರನೂ ಅಲ್ಲ, ಇನ್ವೆಸ್ಟ್ ಮಾಡಿಬಿಡೋದು ಅಂತಂದರೆ ಆ ರೀತಿ ಅಲ್ಲ. ಫಂಡಮೆಂಟಲ್ಸ್ನ ನೀವು ಚೆಕ್ ಮಾಡ್ತಾನೆ ಇರಬೇಕು. ಟೆಕ್ನಿಕಲ್ಸ್ ಇಂಪಾರ್ಟೆಂಟ್ ಆಗಲ್ವ, ಟೆಕ್ನಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಟೆಕ್ನಿಕಲ್ಸಲ್ಲಿ ನಿಮಗೆ ಸ್ಟಾಪ್ ಲಾಸ್ ಇರುತ್ತೆ, ಟಾರ್ಗೆಟ್ ಇರುತ್ತೆ. ಇಲ್ಲಿಗೆ ಬಂದರೆ ಇಲ್ಲಿಗೆ ಅಂತ ಎಕ್ಸಿಟ್ ಆಗ್ತೀರಾ, ಇಲ್ಲಾಂದರೆ ಇಲ್ಲಿಗೆ ಬಂತು ಅಂದರೆ ಸ್ಟಾಪ್ ಲಾಸ್ನ ತೊಗೊತೀರಾ. ಆ ರೀತಿಯಾಗಿ ಡಿಫೆಂಡ್ ಆಗಿರುತ್ತೆ. ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂತಂದ್ರೂ ಕಂಪ್ನಿನಲ್ಲಿ ನೀವು ಸ್ಟಾಪ್ ಲಾಸು ಟಾರ್ಗೆಟ್ ಇಟ್ಕೊಂಡು ನೀವು ಶಾರ್ಟ್ ಟರ್ಮಲ್ಲಿ ನೋಡ್ತಾ ಇರೋದ್ರಿಂದ ನಿಮಗೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಂಥದ್ದು ಆ್ಯಸ್ ಎನ್ ಇನ್ವೆಸ್ಟರು ತುಂಬ ಇಂಪಾರ್ಟೆಂಟ್, ಟೆಕ್ನಿಕಲ್ ಅನಾಲಿಸಿಸ್ಗಿಂತನೂ ಇಂಪಾರ್ಟೆಂಟ್. ಅಫ್ಕೋರ್ಸ್ ನಿಮಗೆ ಯಾವ ಕಂಪ್ನಿ ಬೈ ಮಾಡಬೇಕು ಅನ್ನೋದೇ ಫಸ್ಟ್ ಅಲ್ವಾ. ಯಾವ ಕಂಪ್ನಿ ಬೈ ಮಾಡಬೇಕು ಅಂತ ಗೊತ್ತಾದ ಮೇಲೆ ಯಾವ ಪ್ರಮಾಣದಲ್ಲಿ ಎಲ್ಲಿ ಬೈ ಮಾಡಬೇಕು ಅಂತ ಹುಡುಕ್ತಾ ಹೋಗ್ತೀರಾ. ಬಟ್ ಯಾವ ಕಂಪ್ನಿ ಬೈ ಮಾಡೋದು ಅನ್ನೋದೇ ಫಸ್ಟ್ ನಿರ್ಧಾರ ಅಲ್ವಾ. ಹಾಗಾಗಿ ಅಲ್ಲಿ ನಮಗೆ ಹೆಲ್ಪ್ ಆಗುವಂಥದ್ದೇ ಫಂಡಮೆಂಟಲ್ ಅನಾಲಿಸಿಸ್. ಸೊ ಸರ್, ನೀವೇನು ಕಮೆಂಟ್ ಮಾಡಿ ತಿಳಿಸಿದ್ರಿ, ಇವಾಗ ಏನಾಗುತ್ತೆ ಅಂತ ನೋಡಿ. ಇದಕ್ಕೆ 2 ಥರ ಬರುತ್ತೆ. ಡಿಲಿಸ್ಟಿಂಗ್ ವಿಚಾರ ಹೇಳ್ತೀನಿ ಈಗ. ವಾಲಂಟರಿಯಾಗಿ ಡಿಲಿಸ್ಟಿಂಗ್ ಆಗೋದು ಅಂತ, ಇನ್ನೊಂದು ಇನ್ವಾಲಂಟರಿ ಡಿಲಿಸ್ಟಿಂಗ್ ಅಂತ ಬರುತ್ತೆ. ವಾಲಂಟರಿ ಅಂತಂದರೆ ಕಂಪ್ನಿನೇ ಯಾವುದೋ ಒಂದು ಉದ್ದೇಶಕ್ಕೆ ಸಾಕಪ್ಪ ನಾವು ಇನ್ನು ಪಬ್ಲಿಕ್ ಶೇರ್ ಹೊಂಡ್ಲಿಕ್ಕೆ ಬೇಡ, ನಾವು ಪ್ರೈವೇಟ್ ಆಗಿ ಹೋಗ್ತಾ ಇದ್ದೀವಿ ಅಂತ ವಾಲಂಟಿಯರ್ ಆಗಿ ಸ್ಟಾಕ್ ಮಾರ್ಕೆಟಿಂದ ಆಚೆ ಹೋಗ್ತಾರೆ ಅಂತ. ಇತ್ತೀಚಿನ ರೀಸೆಂಟ್ ಎಕ್ಸಾಂಪಲ್ ನೀವು ತಗೋಬೇಕು ಅಂತಂದರೆ ಟ್ವಿಟ್ಟರ್ನ ಕನ್ಸಿಡರ್ ಮಾಡ್ಬೋದು. ಟ್ವಿಟ್ಟರು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿದ್ದಂಥ ಕಂಪನಿ. ಆದರೆ ಇಲನ್ ಮಸ್ಕ್ ಅವರು ಅದನ್ನು ಕೊಂಡ್ಕೋಬೇಕು ಅಂತಂದಾಗ ಏನು ಮಾಡಿದ್ರು, ಅವರ ಪ್ರೈವೇಟ್ ಆಗಿ ಅಂದರೆ ಪೂರ್ತಿ ಒಡೆತನನ ಅವರೇ ಕೊಂಡ್ಕೋಬೇಕು ಅಂತ ಅಂದ್ಕೊಂಡ್ರಲ್ವ. ಆಗೇನು ಮಾಡ್ತಾರೆ, ಸ್ವಲ್ಪ ಅಟ್ರಾಕ್ಷನ್ನ ಕೊಡ್ತಾ ಹೋಗ್ತಾರೆ. ಅಂದರೆ ಪಬ್ಲಿಕ್ಕಿಗೆ ಅವಾಗ ಏನು ಟ್ರೇಡ್ ಆಗ್ತಿತ್ತು, $54 ಏನೋ ನಾವು ತೊಗೊತೀವಿ ಅಂತಂದ್ರು, ಅಷ್ಟಕ್ಕೆ ಇರಲಿಲ್ಲ. ಅವಾಗ ಏನು ಮಾಡ್ಬೋದು, ಒಂದಿಷ್ಟು ಜನ ಬಂದು ಖರೀದಿನೂ ಮಾಡ್ಕೋಬೋದು. ಒಂದು ಆಪರ್ಚುನಿಟಿ ಇರುತ್ತೆ ಅವಾಗ. ಆ ಥರ ವಾಲಂಟಿಯರಾಗಿ ಡಿಲಿಸ್ಟಿಂಗ್ ಆಗ್ತಾ ಇದೆ ಅಂತಂದರೆ ನಿಮಗೆ ಒಂದು ಆಪರ್ಚುನಿಟಿ ಇರುತ್ತೆ, ಒಂದು ರ್ಯಾಲಿ ಆಗ್ಬೋದು ಈ ಥರ ನಿಮಗೆ. ಅಥವಾ ನೀವು ಆಲ್ರೆಡಿ ಇನ್ವೆಸ್ಟೆಡ್ ಆಗಿದ್ರೂ ಕೂಡ ನಿಮಗೆ ಒಳ್ಳೆ ವ್ಯಾಲ್ಯೂನಲ್ಲೇ ಅವರು ಅದನ್ನ ಪರ್ಚೇಸ್ ಮಾಡಿಬಿಟ್ಟು ನಿಮಗೆ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟಿಂದ ಆಚೆ ತೊಗೊಂಡು ಹೋಗ್ತಾರೆ. ಸೊ ವಾಲಂಟರಿ ಡಿಲಿಸ್ಟಿಂಗ್ ಆಗ್ತಾ ಇದ್ದರೆ ನಿಮಗೆ ಲಾಭನೇ ಆಗ್ತಾ ಇರುತ್ತೆ. ಅಲ್ಲಿ ಏನು ನೀವು ಆತಂಕ ಪಡಬೇಕು.
ಮಾಡಬೇಕಾಗಿಲ್ಲ. ಆದರೆ ಇನ್ವಾಲಂಟರಿ ಡಿಲಿಸ್ಟಿಂಗ್ ಅಂತಂದರೆ ಈ ರೆಗ್ಯುಲೇಟರ್ಸ್ಗಳೇನಿರ್ತಾರೆ ಅವ್ರು ಆ್ಯಕ್ಷನ್ ತೊಗೊಂಡು ಫೋರ್ಸ್ಫುಲಿ ಹೊರಗಡೆ ಹಾಕ್ತಾರಲ್ಲ, ಅಂದರೆ ಅವರಾಗೆ ಹೊರಗ್ತಿರೋದಲ್ಲ ಕಂಪ್ನಿಗಳು, ಹೊರಗೆ ಹಾಕ್ತಾ ಇರೋದನ್ನ. ಯಾಕೆಂದರೆ ಬೇರೆ ಬೇರೆ ರೆಗ್ಯುಲೇಷನ್ ಅವ್ರನ್ನ ಫಾಲೋ ಮಾಡಲಿಲ್ಲ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಆಗಬೇಕು ಅಂದ್ರೂ ಸಾಕಷ್ಟು ರೆಗ್ಯುಲೇಷನ್ ಇದೆ, ಆ ರೆಗ್ಯುಲೇಷನ್ನ ಫಾಲೋ ಮಾಡಲಿಲ್ಲ ಅಥವಾ ಈ ರೀತಿ ಲೋನ್ಗಳನ್ನ ಡಿಫಾಲ್ಟ್ ಮಾಡಿಕೊಂಡು ಅದರದ್ದು ಆಬ್ಲಿಗೇಷನ್ನ ತೀರಿಸ್ಕೊಂಡಿಲ್ಲ ಅಂತಂದರೆ ಆಗ ಆಚೆ ಹಾಕ್ತಾ ಹೋಗ್ತಾರಲ್ಲ, ಆವಾಗ ನಿಮಗೆ ನಷ್ಟ ಆಗ್ತಾ ಹೋಗುತ್ತೆ. ನಷ್ಟ ಅಂದರೆ ಏನು ಅಂದರೆ, ನಿಮಗೆ ಇವಾಗ ತೋರಿಸ್ತಾ ಇದೆ ಅಂತ ಅಂದ್ರಲ್ಲ ಸರ್ ನೀವು, ಆ ಶೇರ್ಗಳು ಆ ಕ್ವಾಂಟಿಟಿ ಏನಿರುತ್ತೆ, ಆ ಪ್ರೈಸ್ ಏನಿರುತ್ತೆ ಅದು ಹಾಗೇ ತೋರಿಸ್ತಾ ಇರುತ್ತೆ. ಅದು ಡಿಲಿಸ್ಟ್ ಆಗಿದೆ ಅಂತ ಮಾತ್ರಕ್ಕೆ ನಿಮ್ಮ ಏನು ಆ ಡಿಮ್ಯಾಟ್ ಹೋಲ್ಡಿಂಗಲ್ಲಿ ತೋರಿಸ್ತಿರುತ್ತೆ ಅದರಿಂದ ಆಚೆ ಹೋಗೋದಿಲ್ಲ. ನೀವು ಈಗಲೂ ಕೂಡ ಅದಕ್ಕೆ ಶೇರ್ ಹೋಲ್ಡರ್ ಆಗೇ ಇರ್ತೀರಾ. ಕೆಲವು ಕಂಪ್ನಿಗಳು ಅದು ಪೂರ್ತಿ ಏನಾದ್ರು ಲಿಕ್ವಿಡೇಟ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಏನೋ ಆ ಕಂಪ್ನಿನ ಪೂರ್ತಿ ಮಾರ್ಬಿಟ್ಟು ಅದನ್ನೆಲ್ಲ ಪೂರ್ತಿ ತೀರಿಸ್ಬಿಟ್ರು ಅಂತ ಅನ್ಕೋಣ, ಅಥವಾ ಮಾರಬೇಕಾದಂಥ ಸ್ಥಿತಿ ಬಂತು, ಕಂಪ್ನಿನ ಇಲ್ಲ ಅಂತ ಆಗೋಯ್ತು ಅಂತಂದರೆ ಆಗ ಬಂದಿರೋದ್ರಲ್ಲಿ ನಿಮಗೂ ಕೂಡ ಬೆನಿಫಿಟ್ಸ್ ಅಂತ ಕೊಡ್ಬೋದು ಶೇರ್ ಹೋಲ್ಡರ್ ಅಂತ ಆದರೆ. ಬಟ್ ಆಲ್ರೆಡಿ ಅವರು ಸಾಲ ಮಾಡ್ಕೊಂಡು ತೀರಿದ್ರೆ ಅದನ್ನು ತೀರಿಸೋದ್ರಲ್ಲೇ ಹೋಗಿರುತ್ತೆ. ಬಟ್ ಹೇಳಿದ್ದು ನಾನು ನಿಮಗೆ. ಆದರೆ OTC ಅಂತ ಬರುತ್ತೆ, ಓವರ್ ದ ಕೌಂಟರ್ ಅಂತ ಬರುತ್ತೆ. ಈ ರೀತಿ ಸ್ಟಾಕ್ ಮಾರ್ಕೆಟಿಂದ ಎಕ್ಸ್ಚೇಂಜ್ಗಳಿಂದ ಆಚೆ ಹೋದಂಥ ಸ್ಟಾಕ್ಗಳು ಓವರ್ ದ ಕೌಂಟರ್ ಅಂತ ಇರುತ್ತೆ. ಆ ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಆಗ್ತಾ ಹೋಗುತ್ತೆ. ಅದು ಎಕ್ಸ್ಚೇಂಜ್ ಅಂತ ಹೇಳೋಕ್ಕಾಗಲ್ಲ, ನೀವು ಒಂಥರ ಲೋಕಲ್ ಮಾರ್ಕೆಟ್ ಅಂತ ಅನ್ಬೋದು. ಸೊ ಎಕ್ಸಾಂಪಲ್ ಬೇಕು ನಿಮಗೆ OTCಗೆ ಅಂತಂದರೆ, ಫಾರೆಕ್ಸ್ ಅಂತ ಇದೆ ಅಲ್ವಾ, ಕರೆನ್ಸಿ ಟ್ರೇಡ್ ಆಗುವಂಥದ್ದು. ಅದಕ್ಕೆ ನೋಡಿ ಸಪ್ರೇಟ್ ಎಕ್ಸ್ಚೇಂಜ್ ಅಂತ ಏನಿಲ್ಲ. ಅದೇ ಹಂಗಾಗಿ ಏನಾಗುತ್ತೆ, ಇಂಥ ಟೈಮಲ್ಲಿ ಓಪನ್ ಆಗುತ್ತೆ, ಇಂಥ ಟೈಮಲ್ಲಿ ಕ್ಲೋಸ್ ಆಗುತ್ತೆ ಅಂತಿಲ್ಲ ಅಲ್ವಾ. 24 ಅವರ್ಸು ಅದು ರನ್ ಆಗ್ತಾನೆ ಇರುತ್ತೆ. ಬ್ಯಾಂಕ್ಗಳ ನೆಟ್ವರ್ಕಲ್ಲಿ ಅದು ವ್ಯವಹಾರ ನಡೆಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ OTC ಅಂತ ಸಿಗುತ್ತೆ ನಿಮಗೆ. ಅಲ್ಲಿ ಎಕ್ಸ್ಚೇಂಜಲ್ಲಿ ಇಲ್ಲದೇ ಇರೋವಂಥದ್ದು ಅಥವಾ ಎಕ್ಸ್ಚೇಂಜಿಗೆ ಪಾಲಿಸಬೇಕಾದಂಥ ರೆಗ್ಯುಲೇಷನ್ನ ಪಾಲಿಸದೇ ಇರುವಂಥ ಕಂಪ್ನಿಗಳು ಅಲ್ಲಿರುತ್ತೆ. ಆದರೆ ಅದು ರಿಸ್ಕಿ ಕೂಡ ಆಗಿರುತ್ತೆ, ಲಿಕ್ವಿಡಿಟಿ ಕೂಡ ಇರೋದಿಲ್ಲ, ಮತ್ತು ನೀವು ಮೋಸ್ಟ್ಲಿ ಇನ್ ಪರ್ಸನ್ ಹೋಗಿ ಡೀಲ್ ಮಾಡ್ಕೊಳೋದು ಈ ರೀತಿ ಎಲ್ಲ ಇರುತ್ತೆ. ಸೊ ನಿಮ್ಮ ಪ್ರಮಾಣನೇ ಕಮ್ಮಿ ಇರೋದ್ರಿಂದ, ಸೊ ನನಗೆ ಗೊತ್ತೂ ಇಲ್ಲ ಅದ್ರದ್ದು ಪ್ರಾಸೆಸ್ ಏನಿದೆ ಅಂತ, ಬಟ್ ಈ ರೀತಿ ಇದೆ. OTC ಅಂತ ಕರಿತೀವಿ ಅದನ್ನ, ಓವರ್ ದ ಕೌಂಟರ್ ಅಂತ. ಸೊ ಡಿಲಿಸ್ಟ್ ಆಗಿರುವಂಥದ್ದು ಆ ರೀತಿಯಾಗಿ ಅದು ವ್ಯವಹಾರ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ಕಂಪ್ನಿನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರು ನೀವು ತುಂಬ ಅದರ ಫಂಡಮೆಂಟಲ್ ಚೆಕ್ ಮಾಡ್ತಾರೆ ಅಂಥದ್ದು ಇಂಪಾರ್ಟೆಂಟ್. ಅಫ್ಕೋರ್ಸ್ ನಿಫ್ಟಿ 50 ಸ್ಟಾಕ್ಸ್ ಇರೋದು ಅಂತಂದರೆ ನೀವು 6 ಮಂತ್ಸ್ ಅನ್ಸು ಅದರದ್ದು ರಿವ್ಯೂ ಮಾಡ್ತಾ ಇದ್ದರೆ ಓಕೆ ಅಂತ ಅನ್ಸುತ್ತೆ. ಬಟ್ ಬೇರೆ ಯಾವುದೇ ಕಂಪ್ನಿ ಇದ್ದರೂ ಕ್ವಾರ್ಟರ್ಲಿ ರಿಸಲ್ಟ್ ಬರುತ್ತಲ್ಲ, ಅದನ್ನ ನೀವು ತುಂಬ ಗಮನ ಹರಿಸ್ತಾ ಹೋಗಬೇಕು. ನೀವು ಆಲ್ರೆಡಿ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಆ ಥರ ಪರಿಸ್ಥಿತಿ ಬರೋದಿಲ್ಲ. ಬಟ್ ನೀವು ಫಂಡಮೆಂಟಲ್ಸ್ನ ಚೆಕ್ ಮಾಡೋವಂಥದ್ದು ಇಂಪಾರ್ಟೆಂಟ್. ಯಾಕಿಂತ ಹೇಳಿದೆ ಅಂದರೆ, ಕೆಲವರು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಈ ಥರ ಪೆನ್ನಿ ಸ್ಟಾಕ್ಸು, ಇದು ಇಲ್ಲಿಂದ ಟ್ರಿಪಲ್ ಆಗುತ್ತೆ, ಇಲ್ಲೆಲ್ಲೋ ರೆಕಮೆಂಡೇಷನ್ ಬಂದಿತ್ತು, ಯಾವುದೋ ನ್ಯೂಸ್ ಅವ್ರು ಹೇಳಿದ್ರು, ಆ ಥರ ಆಗಿದೆ, ಈ ಥರ ಆಗಿದೆ ಅಂತ ಇನ್ವೆಸ್ಟ್ ಮಾಡೋರನ್ನ ನಾನು ನೋಡಿದ್ದೀನಿ. ಆ ಥರ ಆದರೆ ನೋಡಿ, ಈ ಥರ ಡಿಲಿಸ್ಟ್ ಆದರೆ ಅಫ್ಕೋರ್ಸ್ ಅವರು ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ರು, ಹಾಗಾಗಿ ಪರವಾಗಿಲ್ಲ. ಬಟ್ ಯಾರಾದರೂ ಇದರಲ್ಲಿ ಲಕ್ಷಾಂತರಗಟ್ಟಲೆ ಇನ್ವೆಸ್ಟ್ ಮಾಡಿದರೆ ಯಾವುದೋ ರೆಕಮೆಂಡೇಷನ್ ಮೇಲೆ ಅಂತ, ಅವರ ಕತೆ ಏನು, ಅವರ ದುಡ್ಡು ಏನಾಗ್ತಾ ಇತ್ತು, ಸಿಗ್ತಾ ಇರಲಿಲ್ಲ ಅಲ್ವಾ. ಹಾಗಾಗಿ ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಒಬ್ಬರು ಕೇಳಿದ್ರು ಯಾರು ಜವಾಬ್ದಾರಿ ಅಂತ, ನಮ್ಮದೇ ಜವಾಬ್ದಾರಿ ಆಗಿರುತ್ತೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೋಡುವಂಥದ್ದು. ಯಾಕೆಂದರೆ ಪ್ರತಿ ಸಲ ಕೇಳ್ತಾ ಇರ್ತಾರಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಂಥದ್ದು ಅಪಾಯಕ್ಕೆ ಒಳಪಟ್ಟಿರುತ್ತದೆ ಅಂತ ಕೇಳ್ತಾ ಇರ್ತಾರೆ. ಏನು ಅಪಾಯಗಳು? ಈ ಎಲ್ಲ ಅಪಾಯಗಳು. ಸೊ ಇದು ನಿಮಗೆ ಗೊತ್ತಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಾಡ್ಕಾಸ್ಟ್ ಸೀರೀಸ್ಗಳು ಯಾವ ರೀತಿ ಬರ್ತಾ ಇದೆ ಅಂತ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಈ ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.